ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ಬಂದ್ಬಿಟ್ಟು ಹೂವು ಅರಳಿದೆ ನೋಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ನನ್ನ ಮಗಳು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ಲು, ಪೀಸ್ ಪೀಸ್ ಮಾಡಿಬಿಟ್ಟು. ಚಿಕ್ಕವಳು ಆದರೂ ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಮಗು ಅಲ್ವಾ, ಹೊಡೆಯೋಕ್ಕೂ ಆಗಲ್ಲ. ಸ್ವಲ್ಪ ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಹೂವು ಅರಳಿತ್ತು ನೋಡಿಕೊಂಡೇ ಹೋಗಿದ್ದೆ. ಆಮೇಲೆ ಬಂದು ದೇವ್ರ ಗಿಡನ ಅಂದ್ಕೊಂಡೆ, ಅಷ್ಟೊತ್ತಿಗೆ ಕಿತ್ತಾಕ್ಬಿಟ್ಟಿದ್ಲು. ಸ್ವಲ್ಪ ಮೆಂತ್ಯ ಗಿಡಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಹಂಗಾಗಿ ಸ್ವಲ್ಪ ಚಿಮುಕ್ಸೋಣ ಅಂತ ಚಿಮುಕ್ಸ್ತಾ ಇದ್ದೀನಿ. ಹಂಗೆ ಮನಿ ಪ್ಲ್ಯಾಂಟ್ ಗಿಡಗಳು ಒಂದೇ ಪಾಟಲ್ಲಿ ತುಂಬ ಇದ್ದಿದ್ದರಿಂದ ಒಂದು ಗಿಡನ ಕಿತ್ಬಿಟ್ಟು ಬೇರೆ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದ್ರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗೋಯಿತು. ಇನ್ನೊಂದು 2 ಡೇಸ್ ಅದಕ್ಕೆ ನೀರು ಹಾಕೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನೊಂದು ಸ್ವಲ್ಪ ಗಿಡಗಳಿದ್ವು, ಅದಕ್ಕೆ ಏನಾದರೂ ನೋಡೋಣ, ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲಿ ಹಂಗೆ ಎತ್ತಿಟ್ಬಿಟ್ಟು ಬಂದೆ. ಸ್ವಲ್ಪ ಮನೆಯಲ್ಲೇ ಹಾಕಿದ್ನಲ್ಲ ಒಳಗಡೆ, ಅದು ಗಿಡ ತುಂಬ ಚೆನ್ನಾಗಿ ಬರ್ತಿತ್ತು. ಅದನ್ನು ನೋಡಿ ಖುಷಿ ಆಯಿತು. ನಡಿ ನೆಕ್ಸ್ಟ್ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ ಮಾಡೋಕ್ಕೆ ಹೋದೆ. ಹಾಲು ಕಾಯಿಸಿ ಹಂಗೆ ಇಟ್ಟಿದ್ರು ನಮ್ಮ ಅತ್ತೆ, ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ನನ್ನ ಮಗಳು ನನ್ನ ಹಿಂದೆಯೇ ಬಂದ್ಬಿಟ್ಟು, ಅಮ್ಮ ನನಗೆ ಟಿಫನ್ ಬೇಕು, ನಾಷ್ಟ ಬೇಕು, ಹೊಟ್ಟೆ ಹಸಿತೈತೆ ಅಂತ ಕೇಳ್ತಿದ್ದಾಳೆ. ಹಾಗಾಗಿ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ವಾಂಗಿಬಾತ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಕ್ಕಳಿರೋ ಮನೆಯಲ್ಲಿ ಅಂದರೆ ಬೇಗನೆ ಸ್ಟಾರ್ಟ್ ಮಾಡ್ಕೊಬೇಕು. ಪಾಪ ನನ್ನ ಮಗಳು ಬೆಳಗ್ಗೆ ಹೊತ್ತು ಏನು ಹಾಲು ಸಹ ಕುಡ್ದಿರಲ್ಲ, ರೂಢಿ ಮಾಡಿಲ್ಲ, ಬೆಳಗ್ಗೆ ಹೊತ್ತು ಕುಡಿಯೋಲ್ಲ ಅವಳು. ಹಾಗಾಗಿ ನಾಷ್ಟನೇ ಡೈರೆಕ್ಟ್ ಕೊಟ್ಬಿಡತ್ತೀನಲ್ವ, ಅದಕ್ಕೆ ಹೊಟ್ಟೆ ಹಸು ತಡೆಯೋಕ್ಕಾಗಲ್ಲ. ಹಾಗಾಗಿ ಈರುಳ್ಳಿ ವಾಂಗಿಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಹುಣಸೆಹಣ್ಣು ನೀರು ಎತ್ತಿಟ್ಟಿದೆ, ಅದನ್ನು ಕೂಡ ನೆನೆಸಿ ಎತ್ತಿಟ್ಟಿದ್ದ ನೀರನ್ನ ಹಾಕ್ಕೊಂಡು, ಹಾಗೆ ವಾಂಗಿಬಾತ್ ಪೌಡರು, ಖಾರದ ಪುಡಿ ಎಷ್ಟು ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಕಲ್ಲರ್ ಮೆಣಸಿನ್ಕಾಯಿ ಪೌಡರ್ ತೊಗೊಂಬಂದಿದ್ದೆ, ಹಾಗಾಗಿ ಅಷ್ಟು ಕಲರ್ ಬಂದಿದೆ ಅದು. ಆಮೇಲೆ ತೊಳೆದಿಕ್ಕಿರುವಂತಹ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಎಷ್ಟು ಹಾಕಿದ್ದೀವೋ ಅದಕ್ಕೆ ಅಳತೆಗೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು, ಕೊತ್ತಂಬರಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಹಾಕಿದ್ರೆ ಆಯಿತು. ಈ ಕಡೆ ನಮ್ಮಮ್ಮ ಬಂದಿದ್ದರು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ರೆಡಿ ಮಾಡೋ ಟೈಮಲ್ಲಿ ಇವಳು ನನಗೆ ಪೌಡ್ರ್ ಡಬ್ಬ ಕೊಡು, ನಾನು ಪೌಡ್ರ್ ಹಾಕ್ಕೊತೀನಿ ಅಂತ ಅಂದ್ಬಿಟ್ಟು ಅವಳಿಗೆಲ್ಲ ಹಾಕ್ತಿದ್ದಾಳೆ ನೋಡಿ. ಅಷ್ಟೊತ್ತಿಗೆ ವಾಂಗಿಬಾತ್ ರೆಡಿ ಆಯಿತು. ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ನನಗೆ ನೀನೇ ತಿನ್ನಿಸು ಅಂತ ಹಿಂಸೆ ಮಾಡ್ತಾಯಿದ್ವು. ಹಾಗಾಗಿ ನಮ್ಮಮ್ಮ ನಾನು ತಿನ್ನಿಸಲ್ಲ ಅಂದರೂ ಕೇಳ್ತಿರ್ಲಿಲ್ಲ, ನೀನೇ ತಿನ್ನಿಸು ಅಂತ ಹೇಳ್ತಾಯಿದ್ದೆ ನನ್ನ ಚಿಕ್ಕ ಮಗಳು. ಹಾಗಾಗಿ ತಿನ್ನಿಸ್ತಾಯಿದ್ದೆ ನಮ್ಮಮ್ಮ ಇಬ್ಬರು ಮಕ್ಳಿಗೂ. ನೋಡಿ ಯಾವ ಅವತಾರದಲ್ಲಿ ಆಟ ಆಡ್ಕೊಂಡು ತಿಂತಿದ್ದಾಳೆ ಅಂತ. ಅದಾದಮೇಲೆ ಸ್ವಲ್ಪ ರೇಷನ್ ಬೇಕಾಗಿತ್ತು, ಹಾಗಾಗಿ ರೇಷನ್ಗೆ ಹೋಗ್ಬಿಟ್ಟು ಈಗ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ರೇಷನ್ ತೊಗೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ರೇಷನ್ ತೊಗೊಂಬರಕ್ಕೆ ಹೋಗಿದ್ದೆ. ತೊಗೊಂಡು ಬಂದಾದಮೇಲೆ ಅದೆಲ್ಲ ಜೋಡಿಸಿಡೋದೇ ಒಂದು ತಲೆನೋವು. ಒಂದೊಂದು ಜಾಗಕ್ಕೆ ಒಂದೊಂದು ಸೇರಿಸ್ಬೇಕು ಅಂದರೆ ಕಷ್ಟ ಐತಲ್ವ, ಹಂಗಾಗಿ ಅಷ್ಟೇ. ಎಲ್ಲ ಅದರ ಜಾಗಕ್ಕೆ ಎಲ್ಲ ಫಿಲ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟೆಲ್ಲ ತೆಗೆದೆ. ನನಗೆ ಮಜ್ಜಿಗೆ ಮೆಣಸಿನ್ಕಾಯಿ ಸಿಕ್ತು, ಹಂಗಾಗಿ ಅದು ತುಂಬ ಇಷ್ಟ ನನಗೆ, ಅದಕ್ಕೆ ತೊಗೊಂಡು ಬಂದೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಎದ್ದೇ ಬಿಟ್ಲು. ಅಷ್ಟೊತ್ತಿಗೆ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸಿದ್ರೆ, ನಾನೇ ಒರೆಸ್ಕೊತೀನಿ ಕೊಡು ಅಂದ್ಬಿಟ್ಟು ಟವಲ್ ಕಿತ್ಕೊಂಡು ನೋಡಿ ಹೆಂಗೆ ನಿಂತಿದ್ದಾಳೆ ಅಂತ. ಆಮೇಲೆ ಮಧ್ಯಾಹ್ನಕ್ಕೆ ಇನ್ನು ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ನೋಡಿದೆ, ತರಕಾರಿ ತೆಗೆದು ನೋಡಿದಾಗ ಹೀರೆಕಾಯಿ ಸಿಕ್ತು, ಹೀರೆಕಾಯಿ ಮತ್ತು ನವಿಲುಕೋಸು ಸಿಕ್ತು. ಸೊ ಅದನ್ನೇ ಹಾಕ್ಬಿಟ್ಟು ಇವತ್ತು ಬೇಳೆ ಸಾರು ಮಾಡಿಬಿಡೋಣ ಸಿಂಪಲ್ಲಾಗಿ, ತುಂಬ ಏನು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಹಾಕಿ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಕೂಗಿಸ್ಬಿಡೋಣ ಅಂತ. ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು 1-2-3 ವಿಸಿಲ್ ಹಾಕ್ಸಿದ್ರೆ ಆಯಿತು, ಚೆನ್ನಾಗಿ ಬೆಂದಿರುತ್ತೆ. ಅದನ್ನೇ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತಲ್ಲ. ಹಾಗಾಗಿ ಅದನ್ನೇ ಸಿಂಪಲ್ಲಾಗೆ ಮಾಡಿದೆ ಇವತ್ತು. ಮನೇಲಿ ಮಾಡಿಟ್ಟಿರುವಂಥ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ನಾನಿವಾಗ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ
ಅದನ್ನು ಏನು ಬೇಯಿಸಿಟ್ಟಿದ್ನಲ್ಲ ಅದನ್ನೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಸಾಂಬಾರು ರೆಡಿ ಆಯಿತು ಇದು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದ್ರೆ ಆಯಿತು. ಅದೊಂದು ಇನ್ನೊಂದು ಗಿಡ ಇತ್ತಲ್ಲ, ಅದನ್ನು ಗ್ಲಾಸಲ್ಲಿ ಹಾಕ್ಬಿಟ್ಟು ಇಲ್ಲೇ ಎಲ್ಲಾದರೂ ಹಾಲಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಹಾಕಿಟ್ಟೆ. ತುಂಬ ಚೆನ್ನಾಗಿತ್ತು ಅದು ಎಲೆ ಸಪ್ರೇಟ್, ಅದೊಂಥರ ಗಿಡ ವೈಟ್ ಎಲೆ ಇರೋದು. ಆಮೇಲೆ ಸಂಜೆಗೆ ಇನ್ನೇನಾದರೂ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಸಂಜೆಗೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಗಲಕಾಯಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ಬಾಣಲಿಲಿ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಡ್ರೈ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಾನು ಎಣ್ಣೆಲೇನು ಫ್ರೈ ಮಾಡೋಕ್ಕೆ ಹೋಗಲ್ಲ, ಹಾಗೆ ಡ್ರೈ ಫ್ರೈ ಮಾಡ್ಕೊತೀನಿ. ಪಕ್ಕದಲ್ಲಿ ನಮ್ಮ ಅತ್ತೆ ಹಾಗೆ ಮೊಟ್ಟೆ ಬೇಯೋಕ್ಕೆ ಅಂತ ಮೊಟ್ಟೆ ಇಡ್ತಿದ್ದಾರೆ. ಹಾಗೆ ಮಕ್ಕಳು ಹೊಟ್ಟೆ ಹಸು ಅಂತಿದ್ರು ಅಂದ್ಬಿಟ್ಟು ನೈಟು ರೈಸ್ಗೂ ಇಟ್ಕೊಂಡ್ವಿ. ಅದಾದಮೇಲೆ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಾರ್ ಪಟಾರ ಅಂತ ಸಿಡಿದ ಮೇಲೆ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಮೀಡಿಯಮ್ ಸೈಜ್ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನೇನು ಹುಣ್ಸೆಹಣ್ಣು ಹುಳಿ ಬಿಟ್ಬಿಟ್ಟು ಮಾಡ್ತೀನಿ, ಈ ಥರ ಟೊಮೊಟೊ ಹಾಕ್ಬಿಟ್ಟು ಮಾಡ್ಬೋದು. ನಾನು ಟೊಮೊಟೊನೇ ಇತ್ತಲ್ಲ ಅಂದ್ಬಿಟ್ಟು ಟೊಮೊಟೊನೇ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡ್ರೂ ನಡೆಯುತ್ತೆ, ಬಟ್ ಅದು ಪಲ್ಯಕ್ಕೆ ಕ್ವಾಂಟಿಟಿಗೆ ಸಿಗೋಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗ ಉಪ್ಪು ಹಾಕ್ಕೊಳ್ಳಿಲ್ಲ. ಫಸ್ಟ್ ಎಲ್ಲ ಹಾಕಾದ್ಮೇಲೆ ಉಪ್ಪು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರೈ ಮಾಡಿಟ್ಟಿರುವಂಥ ಹಾಗಲಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಬಿಟ್ಬಿಟ್ಟು ಬೇಯಕ್ಕೆ ಇಟ್ಕೋಬೇಕು. ಇನ್ನು ರಾತ್ರಿ ಊಟಕ್ಕೆಲ್ಲ ರೆಡಿ ಆಯಿತು. ಇನ್ನು ರಾತ್ರಿ ಈ ಥರ ಇತ್ತು ಅಡುಗೆ ಮನೇನ, ಈ ಥರ ಇದ್ದಿದ್ದು ಅಡುಗೆ ಮನೇನ ಈ ಥರ ಮಾಡಿಬಿಟ್ಟು ಎಲ್ಲ ಆದಮೇಲೆ ಹೋಗಿ ಮಲ್ಕೊಳ್ಳೋದೆ. ಇಲ್ಲಿಗೆ ಈ ವ್ಲಾಗ್ ಮುಗೀತು. ಇನ್ನೇನಾದರೂ ವೀಡಿಯೋ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ.